ಧರ್ಮಸ್ಥಳದಲ್ಲಿ ಅನೇಕ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಹೊರಟಿದ್ದಾರೆ ಎಂದು ಈ ಹಿಂದೆ ವಿರೋಧ ಪಕ್ಷವಾದ ಬಿಜೆಪಿ ಆರೋಪಿಸಿತ್ತು. ಧರ್ಮಸ್ಥಳದ ಭಕ್ತರ ಭಾವನೆಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರು ಶಿವಮೊಗ್ಗದಲ್ಲಿ ರಸ್ತೆಗಿಳಿದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ಶಿವಮೊಗ್ಗದ ರಾಮಶೆಟ್ಟಿ ಪಾರ್ಕ್ನಿಂದ ಆರಂಭವಾದ ಈ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಬಂತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು ಸೇರಿ ಅನೇಕರು ಭಾಗಿಯಾಗಿದ್ದು, ಧರ್ಮ ರಕ್ಷಣೆಗೆ ಧರ್ಮ ಯುದ್ಧ ಎಂದು ಘೋಷಣೆ ಕೂಗುವ ಮೂಲಕ ಧರ್ಮಸ್ಥಳದ ಮೇಲಿನ ಅಭಿಮಾನ ಹೊರಹಾಕಿದ್ರು. ಈ ಪ್ರತಿಭಟನೆಯಲ್ಲಿ ಕೇಸರಿ ಧ್ವಜ ಹಿಡಿದ ಮಹಿಳೆಯರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಶಾಸಕ ಎಸ್.ಎನ್. ಚನ್ನಬಸಪ್ಪ, ಶಿವಮೊಗ್ಗ ಸಂಸದ ಬಿ.ವೈ. ರಾಘವೇಂದ್ರ ಸೇರಿದಂತೆ ಬಿಜೆಪಿಯ ಪ್ರಮುಖರು ಹಾಜರಿದ್ದರು. ಪ್ರತಿಭಟನಾ ಮೆರವಣಿಗೆಯು ನಗರದ ಸೀನಪ್ಪ ಶೆಟ್ಟಿ ವೃತ್ತದವರೆಗೂ ಸಾಗಿ ಬಂದಿದ್ದು, ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ನಡೆಸಿದ್ರು. ಹಾಗೂ ನಗರ ಸಮಿತಿ ಅಧ್ಯಕ್ಷರಾದಂತಹ ಮಹಿಳಾ ಪ್ರಮುಖರಾದಂತಹ ಆರ್ಥವಾಗಿ ನಾವು ಈ ಮೆರವಣಿಗೆ ಮಾಡಬೇಕಾಗಿದೆ. ದಯಮಾಡಿ ಅಲ್ಲಿ ಅಡ್ಡಗಾಲದ ಹಿಂದೆ ಹೋಗಿ, ದಯಮಾಡಿ ಕುಂದ ಕಾರ್ಯಕ್ರಮದ ಹಿಂದೆ ಹೋಗಿ. बोलो भारत माता की जय, बोलो भारत माता की जय, जय जय श्री राम, जय श्री राम, जय जय श्री राम. ದಯವಿಟ್ಟು ಮೂರನೇ ನೋಡ್ರಿ, ಯಾರು ಮಧ್ಯಸ್ಥರಾಗಿಲ್ಲ. ಪದಾಧಿಕಾರಿಗಳಿಗೆ ಜವಾಬ್ದಾರಿ ನಿಗದಿ ಮಾಡಿದೆ. ತಾವು ದಯಮಾಡಿ ಮೋರ್ಚಾ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದಂತ ನಮ್ಮ ಕಾರ್ಯಕರ್ತರನ್ನ 3 ಲೈನ್ ಆಗಿ ವ್ಯವಸ್ಥೆ ಜಿಲ್ಲಾ ನಾಯಕರಿರ್ಬೇಕು ಅಂತ ಪಟ್ಟಿಯಾಗಿದೆ. ದಯಮಾಡಿ ಅವರೆಲ್ಲ ನಾವು ಕರಿತೀವಿ. ಅಲ್ಲಿವರೆಗೂ ತಾವು ದಯವಿಟ್ಟು ಎಲ್ಲರೂ 3 ಲೈನ್ ಆಗಿ ನಿಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ರೈತ ಮೋರ್ಚಾ ಅಧ್ಯಕ್ಷ ಮಲ್ಲಿಕಾರ್ಜುನ ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಹಿಂದಕ್ಕೆ ಹೋಗ್ಬೇಕು. ಇವ್ರನ್ನ ಜವಾಬ್ದಾರಿ ನಾವು ಮಾಡೋರಿದ್ದೇವೆ. ಹೋದಂಥ ಸಂದರ್ಭದಲ್ಲಿ ಒಂದು ಘಟನೆ ನಿಮ್ಮ ಗಮನಕ್ಕೆ ತರಂತ ಪ್ರಯತ್ನ ಮಾಡ್ತೇನೆ ನಾನು. ಸಾಮಾನ್ಯ ಜನ ಇತ್ತಂತ ಭಕ್ತಾದಿಗಳಲ್ಲಿ ಬಂದಂಥವ್ರು ಕೇಳ್ತಾ ಇದ್ರು, ಇದು ಅನ್ಯಾಯ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಈ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ಕೂಡ್ದು ಅಂತ ಮಾತನ್ನು ಒಬ್ಬಳು ಮಹಿಳೆ ಹೇಳಲಿ ನನ್ನ ಹತ್ರ. ಇಷ್ಟೆಲ್ಲ ಆದಮೇಲೆ ನಾನು ಮತ್ತು ಅರುಣ ನಮಗೆ ಸಮಾಧಾನ ಇಲ್ಲ. ನೋಡೋಣ ಇವರು 17 ಕಡೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೋಗಿ ನೋಡ್ಕೊಂಬರ್ಲಿಕ್ಕೆ ಹೋದ್ವಿ. ನಾವು 6 ಜಾಗಗಳನ್ನು ನೋಡಿದ್ವಿ. 6 ಜಾಗಗಳಿಗೆ ಹೋಗಿದ್ವಿ. ಅವರು ಎಲ್ಲೆಲ್ಲಿ ಅಗದಿದ್ದಾರೆ JCB ಮೂಲಕ ಅಂತೇಳಿ ನೋಡಿ. ಒಂದು ಬಾಡಿಯನ್ನು ಊರ್ಲಿಕ್ಕೆ 6 ಅಡಿ 3 ಅಡಿ ಜಾಗ ಸಾಕು ಅಂತೇಳಿ ನಾವು ನಂಬಿರೋ ಅಂಥವ್ರು. ಆದ್ರೆ 20 ಅಡಿ 18 ಅಡಿ ಕಾಡಿನ ಮಧ್ಯ, ಮನೆಗಳ ಮಧ್ಯ, ಮನೆಗಳ ಎದುರುಗಡೆ ಈ ರೀತಿಯಾಗಿ ಹೆಣಗಳನ್ನು ಹೂತಿದ್ದೇನೆ ಅಂತೇಳಿ ಹೇಳಿದಂಥ ಒಬ್ಬ ಸುಳ್ಳುಗಾರನ ನಂಬಿಕೊಂಡು ಇವತ್ತು SIT ರಚನೆ ಮಾಡಿಬಿಟ್ರಲ್ಲ. ಇದು ಅಕ್ಷಮ್ಯ ಅಪರಾಧ ಅಲ್ವಾ? ಹಾಗಾದ್ರೆ ನಿಮಗೇನು ಅನಿಸೋದೇ ಇಲ್ವಾ? ನಾವು SIT ವಿರೋಧ ಮಾಡಿದ್ವಿ. ಯಾವಾಗ? ಮೊನ್ನೆ ತನಕ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಈಗ ಯಾಕೆ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ವಿರೋಧ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಲ್ಲ,
ನಿಮ್ಮ SITನ ಷಡ್ಯಂತ್ರದಿಂದ ಕೂಡಿದೆ ಅಂತೇಳಿ ಇವತ್ತು ಅನಿಸಿದೆ ನಮಗೆ. ನ್ಯಾಯಾಲಯ ಹೇಳಿರಲಿಲ್ಲ ನೀನು SIT ಮಾಡು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ ಆ ಗುಂಡಿಗಳಿಗೂ ಇವನಿಗೂ ಸಂಬಂಧನೇ ಇಲ್ಲ ರೀ. ಒಂದು ಕಾಮನ್ ಸೆನ್ಸ್ ಉಪಯೋಗ ಮಾಡದೇನೆ SIT ರಚನೆ ಮಾಡೋದು ನಾವು ಸ್ವಾಗತ ಮಾಡಿದ್ವಿ. 18 ದಿನಗಳ ನಂತರ ನಾವು ಓಪನ್ ಮಾಡಿದ್ದು ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನವರು, ಮಂತ್ರಿಗಳು, ಮುಖ್ಯಮಂತ್ರಿಗಳು. ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತ ಹೇಳಿ ನಾವು ಯಾವತ್ತೂ ಕೂಡ ರಾಜಕಾರಣವನ್ನು, ಧರ್ಮದಲ್ಲಿ ರಾಜಕಾರಣವನ್ನು ಮಾಡಿಲ್ಲ ನಾವು. ಆದ್ರೆ ನೀವು ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ತರ ನಡ್ಕೊಳ್ರಿ. ನೀವು ಯಾರನ್ನ ನಂಬಿದ್ದು ನೀವು? ನಾನು ಹೇಳಿದ್ದಲ್ಲ, ನಾವು ಅರುಣ ಹೋಗಿ ನೋಡ್ಕೊಂಡ್ ಬಂದಂತ ಜಾಗಗಳು ಯಾವುದು ಅಂತ ಹೇಳಿದ್ರೆ ಒಬ್ರು ಹೋಗಿ ಅಲ್ಲಿ ಒಬ್ಬರೇ ಎತ್ಕೊಂಡು ಹೋಗಿ ಅಲ್ಲಿ ಮುಗಿದು ಬರ್ತಾನೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲದಿರೋಂಥ ಜಾಗಗಳದು. ಕಾಡಿನ ಮಧ್ಯೆ ಹೋಗಿ ಬಂದಿ ನಾವು. ಮನೆಗಳು ವಾಸ ಮಾಡ್ತೀರ 50-60 ವರ್ಷದಿಂದ ಮನೆ ಸಿದ್ದರಾಮಯ್ಯ. ಅದ್ರ ಎದುರುಗಡೆ ರಸ್ತೆ, ಆ ರಸ್ತೆ ಪಕ್ಕದೊಳಗಡೆ ಹುಗಿದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಅಗಿತಾರೆ ಇವರು, ಅಲ್ಲಿ ಅಗಿತಾರೆ, ಏನು ಸಿಗೋದಿಲ್ಲ ಅಲ್ಲಿ. ಅದಕ್ಕೆ ಇವತ್ತು ಒಂದೇ ಒಂದು ಮಾತನ್ನ ನಾನು ಹೇಳಿ ಮಾತನ್ನು ಮುಕ್ತಾಯ ಮಾಡಬೇಕಂತ ಅನ್ಕೊಂಡಿದ್ದೇನೆ. ಯಾವ್ಯಾವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕು. ಹಿಂದೂ ಸಮಾಜದ ಪ್ರಮುಖರು ಕರೆ ಕೊಟ್ಟಾಗ ಪ್ರತಿಯೊಬ್ಬ ಹಿಂದೂಗಳು ಭಾಗವಹಿಸಬೇಕಾಗತ್ತೆ ಹೋರಾಟದಲ್ಲಿ. ಇವತ್ತು ಸುಜಾತ ಭಟ್ ಬಗ್ಗೆ ಚರ್ಚೆ ನಡೀತಾ ಇದೆ. ಇದೇ ರೀತಿ ಒಬ್ಳು ಹೆಣ್ಮಗಳು ನಮ್ಮ ದೇಶದಲ್ಲಿ ಹುಟ್ಟುಬಿಟ್ಟಿದ್ಲು, ಗೌರಿ ಲಂಕೇಶ್. ಇದೇ ರೀತಿ ಒಳಗಡೆ ಅವರು ತನ್ನ ಜೀವನವನ್ನು ನಡೆಸ್ತಾ ಇದ್ದಿದ್ದು. ನನಗೆ ಮಗು ಇರ್ಬೋದು, ನನಗೆ ಬೇರೆ ರೀತಿಯ ಸಂಬಂಧಗಳ ಮೂಲಕ ಮಗು ಬೇಡ ನನಗೆ ಅಂತೇಳಿ ತಿರಸ್ಕಾರ ಮಾಡಿದಂತವಳು, ನಮ್ಮ ಧರ್ಮದ ಎಲ್ಲ ಸಂಗತಿಗಳನ್ನು ವಿರೋಧ ಮಾಡಿದಂತವಳು ಗೌರಿ ಲಂಕೇಶ್. ಅದೇ ರೀತಿಯ ಇನ್ನೊಂದು ಹೆಣ್ಣು ಮಗಳು, ಹೆಣ್ಣು ಕುಲಕ್ಕೆ ಅಪಮಾನ, ಸುಜಾತ ಭಟ್. ಹೆಣ್ಣು ಕುಲಕ್ಕೆ ಅಪಮಾನ. ಅವರ ಮಗಳನ್ನ ಹೆಸರಿನ ನೆಪದೊಳಗಡೆ ಇಟ್ಕೊಂಡು ಅನನ್ಯ ಭಟ್ಟನ ಹೆಸರನ್ನು ಕೂಡ, ಅನನ್ಯ ಅನ್ನೋ ಹೆಸರಿಗೇನೆ ಇವತ್ತು ಕಳಂಕ ತರುವಂತ ಕೆಲಸವನ್ನ ಸುಜಾತ ಭಟ್ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ಬಿಟ್ರು. ಇವರಿಗೆಲ್ಲ ಏನ್ ಮಾಡಬೇಕು? ನಾವು ಏನ್ ಮಾಡಬೇಕು? ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರುವಂತ, ಗೌರವವನ್ನು ಕಡಿಮೆ ಮಾಡಿರುವಂತ ಒಬ್ಳು ಸುಜಾತ ಭಟ್ ಇವತ್ತು ಹೇಳ್ತಾರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಮನೆಹಾಳ ಗಿರೀಶ್ ಭಟ್ಟಣ್ಣನವರ ಮಾತು ಕೇಳಿಬಿಟ್ಟೆ ನಾನು ಅಂತ ಮಾತನ್ನು ಹೇಳ್ತಾರೆ. ಈ ಸಮೀರನ ಮಾತು ಕೇಳಿದ್ವಿ ಅಂತ ಹೇಳ್ತಾರೆ. ನಾವು ನಿಮ್ಮನ್ನ ನಂಬೋದಿಲ್ಲ ಸುಜಾತ ಭಟ್ ಅವರೇ. ನೀವು ಕ್ಷಮೆ ಕೇಳಿದಿರಿ. ಯಾವುದೇ ಹಿಂದೂ ಹೆಣ್ಣು ಮಗಳು ನಿಮ್ಮ ಕ್ಷಮೆಯನ್ನ ಯಾವುದೇ ಕಾರಣಕ್ಕೂ ಅದನ್ನ ತಿರಸ್ಕಾರ ಮಾಡ್ತಾಳೆ ಹೊರತು ನಿಮಗೆ ಕ್ಷಮಿಸೋದಿಲ್ಲ, ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮಾಡಿರುವಂತ ಕಾರ್ಯ ಏನು? ನೀವು ಯಾರಿಗೆ ಶಕ್ತಿ ಕೊಟ್ಟಿದ್ದು? ನೀವು ಧರ್ಮದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ, ಈ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತವರಿಗೆ, ಇವರಿಗೆ ಶಕ್ತಿ ಕೊಡುವಂತ ಸುಜಾತ ಭಟ್ ನಮಗೆ ಬೇಕಾ? ಈ ದೇಶಕ್ಕೆ, ಹಿಂದೂ ಸಮಾಜಕ್ಕೆ ಬೇಕಾ? ಅತ್ಯಂತ ಒಂದು ನೋವಿನ ಸಂಗತಿ, ಈ ವ್ಯವಸ್ಥೆಗೆ, ಈ ಹಿಂದೂ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆಯನ್ನ ಇಡುವಂತ ಷಡ್ಯಂತ್ರವನ್ನು ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕ್ಕಾರವನ್ನ ನಾವು ಮೊದಲೇ ಹೇಳಬೇಕಾಗಿದೆ. ಬಂಧುಗಳೇ, ಇದ್ಯಾವುದೋ ನಮ್ಮ ರಾಜಕೀಯ ಸಭೆ ಅಲ್ಲ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ, ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸೋಸ್ಕರ
ಈ ಮಳೆ ಗಾಳಿ ಬಿಸಿಲನ್ನ ಬಿಟ್ಟು ಇವತ್ತು ಹೋರಾಟಕ್ಕೆ ನಮ್ಮ ತಾಯಿಂದರು ನೀವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಧಾರ್ಮಿಕ ಪಾವಿತ್ರಿಕೆಗೆ, ಅಸ್ಮಿತೆಗೆ ಏನಾದರೂ ಕಳಂಕವನ್ನ ತಂದ್ರೆ ರಸ್ತೆ ಇಳಿಯಕ್ಕೂ ಕೂಡ ನಾವು ಸಹಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ತಾವೆಲ್ಲರೂ ಕೂಡ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸವನ್ನ ತಮ್ಮ ನೇತೃತ್ವದಲ್ಲಿ ಇವತ್ತು ಆಗಿದೆ ಅಂತೇಳಿ ನಾನು ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಅಷ್ಟು ಮಾಡಿ ಸೌಜನ್ಯ ಕೇಸ್ ಆಗಿ ಸುಮಾರು 12-15 ವರ್ಷಗಳ ಆದ ನಂತರ ಸಿಐಡಿ ತನಿಖೆ, ಸಿಒಡಿ ತನಿಖೆ, ಅನೇಕ ತನಿಖೆಗಳು ಆಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ. ಸೌಜನ್ಯ ಕೊಲೆ ಆಗಿರೋದು ನಿಜ, ಆದರೆ ಆ ತನಿಖೆಗೂ ಧರ್ಮಸ್ಥಳ ಶ್ರದ್ಧಾ ಕೇಂದ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ವರದಿಯನ್ನ ಕೊಟ್ಟಾದ ಮೇಲೂ ಕೂಡ SIT ತನಿಖೆಯನ್ನ ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು. ನಾವು ಕೂಡ ಸ್ವಾಗತವನ್ನು ಬಯಸಿದ್ವಿ. ಗೌರವಿತ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ಗಡೆಜಿ ಅವರು ಕೂಡ ಸ್ವಾಗತವನ್ನು ಮಾಡಿದ್ರು. ನಿನ್ನೆ ಗೌರವಿತ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ, ಈ ಬಿಜೆಪಿಯವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಅವ್ರು ಸ್ವಾಗತ ಮಾಡಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತವನ್ನು ಮಾಡಿದ್ರು ಅಂತ ಹೇಳಿ ಕುಂಟು ನೆಪವನ್ನು ಹೇಳುವಂತ ಕೆಲಸವನ್ನ ಈ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ತಾವೇ ಯೋಚನೆ ಮಾಡಿ, ಸ್ವಾಗತ ಮಾಡಿದ ನಿಜ, ನಾವೆಲ್ಲರೂ ಕೂಡ ತನಿಖೆ ಮಾಡೋಕ್ಕೋಸ್ಕರ ಸ್ವಾಗತ ಮಾಡಿದ್ವಿ. ಆದರೆ ತನಿಖೆ ಮಾಡುವಂತ ಮೊದಲನೇ ಒಂದು ಜವಾಬ್ದಾರಿ ಈ ಕಂಪ್ಲೇಂಟ್ ಕೊಟ್ಟಂತ ಕಳಂಕಿತರು ಇವರು ಯಾರು, ಇವರ ಹಿನ್ನೆಲೆ ಏನು, ಇದ್ರ ಹಿಂದೆ ಏನು ಒಳಗುಟ್ಟಿದೆ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನ ಮೂಲ ವಿಚಾರಗಳಾಗಿ ತಿಳ್ಕೊಂಡು ಚರ್ಚೆ ಮಾಡಿ ಆಮೇಲೆ ಗುಂಡಿ ತೋಡುವಂತ ಕೆಲಸವನ್ನು ನೀವು ಮಾಡಬೇಕಾಗಿತ್ತಲ್ಲ. ಇದರಲ್ಲಿ ಎಡಪಂಥೀಯರು, ನಕ್ಸಲ್, ಇತರೆ ಅನ್ನ ಧರ್ಮಿಗಳ ಒಂದು ಕುಚತೆಯಿಂದ